ಆತ್ಮೀಯ ಭಗವದ್ಭಕ್ತರೆ, ಅಶ್ವತ್ಥ ವೃಕ್ಷವನ್ನು ದೇವರ ಮನೆಯೆಂದೇ ಪೂಜಿಸಲಾಗುವುದು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಂದರೆ ಬೇರುಗಳಲ್ಲಿ ಬ್ರಹ್ಮದೇವರು, ಕಾಂಡದಲ್ಲಿ ಶ್ರೀಮನ್ನಾರಾಯಣ ದೇವರು, ಮೇಲ್ಭಾಗದ ಎಲೆಗಳಲ್ಲಿ ಶಿವದೇವರು ನೆಲೆಸಿದ್ದಾನೆ ಎಂದು ವೇದಗಳು ವರ್ಣಿಸುತ್ತದೆ. ಅಶ್ವತ್ಥ ವೃಕ್ಷದ ಕುರಿತಾಗಿ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ವರ್ಣನೆ ಮನೋಜ್ಞವಾಗಿದೆ. ಶ್ರೀಮನ್ನಾರಾಯಣ ದೇವರ ಅನಂತವಾದ ಪಾದಗಳು ಅಶ್ವತ್ಥ ಮರದ ಬೇರುಗಳಲ್ಲಿ ಸನ್ನಿಹಿತವಾಗಿದ್ದು, ಶ್ರೀಹರಿಯ ಉದರಗಳು ಅಶ್ವತ್ಥದ ಮಧ್ಯಭಾಗದಲ್ಲಿಯೂ, ಮೃದುವಾಗಿರುವ ಮರದ ತುದಿಗಳಲ್ಲಿ ಅನಂತಾನಂತ ಮುಖಗಳು, ಮರದ ಕೊಂಬೆ ಒಡೆಯುವ ಸ್ಥಳಗಳಲ್ಲಿ ಸ್ಕಂದ ಭಾಗವು, ತುದಿಯ ಕೊಂಬೆಗಳಲ್ಲಿ ವಿಶ್ವತೋ ಹಸ್ತನಾದ ಹರಿಯ ಅಸಂಖ್ಯ ಕೈಗಳು ಇವೆ ಎಂದು ವಾದಿರಾಜರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಪಾರ್ಶ್ವದಲ್ಲಿ ಸನ್ನಿಹಿತವಾಗಿರುವ ಗಿಡಗಳಲ್ಲಿ ಲಕ್ಷ್ಮೀ ಧರಾದೇವಿಯವರಿಂದ ಆಲಿಂಗಿತನಾಗಿ ಎಲ್ಲಾ ದೇವತೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನೆ ಎಂದು ಅಶ್ವತ್ಥ ನಾರಾಯಣ ದೇವರನ್ನು ಶ್ರೀ ವಾದಿರಾಜರು ಬಲು ಸುಂದರವಾಗಿ ವರ್ಣಿಸಿದ್ದಾರೆ. ಪರ್ವದಿನಗಳಲ್ಲಿ ಉಡುಪಿಯ ಶ್ರೀಕೃಷ್ಣ ದೇವರು ಅಶ್ವತ್ಥ ನಾರಾಯಣ ದೇವರ ಅಲಂಕಾರದಲ್ಲಿ ಅಲಂಕೃತಗೊಂಡು ಭಕ್ತರನ್ನು ಅನುಗ್ರಹಿಸುತ್ತಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲೂ ಅತ್ಯಂತ ಪ್ರಾಚೀನವೆನಿಸಿದ ಬೃಹತ್ ಅಶ್ವತ್ಥ ವೃಕ್ಷವಿದೆ. ಪರ್ಯಾಯ ಮಠದ ಯತಿಗಳು ಪ್ರತಿನಿತ್ಯ ಅಶ್ವತ್ಥ ವೃಕ್ಷಕ್ಕೆ ತೀರ್ಥ ಪ್ರೋಕ್ಷಿಸಿ ಅಂತರ್ಯಾಮಿ ಭಗವಂತನನ್ನು ಪೂಜಿಸುವ ಸಂಪ್ರದಾಯ 100 ವರ್ಷಗಳಿಂದ ತೆರಗುತ್ತಿದೆ. ಪ್ರೀತೋಸ್ತು ಕೃಷ್ಣ ಪ್ರಭು.